ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರ. ಯೂತ್ ಮೋಟಿವೇಶನ್ಸ್ ಕನ್ನಡ ಚಾನೆಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ದುಃಖದಲ್ಲಿದ್ದಾಗ ನೆನಪಿನಲ್ಲಿಡಬೇಕಾದ 4 ಅಂಶಗಳು. ಕರ್ಮ ಹೇಳುತ್ತದೆ, ನೀವು ಇತರರಿಗೆ ಏನು ಮಾಡುತ್ತೀರೋ ಅದು ನಿಮಗೆ ಹಿಂತಿರುಗುತ್ತದೆ. ದಾನ ಮಾಡಿದ ಮೇಲೆ ನನ್ನದು ಎನ್ನಬಾರದು, ತ್ಯಾಗ ಮಾಡಿದ ಮೇಲೆ ನೋಡಬಾರದು. ಜೀವನದಲ್ಲಿ ವಿಷಯ ಮರೆಯಬೇಡ. ನಿನ್ನ ಬಿಟ್ಟು ಹೋದವಳ ಬಗ್ಗೆ ಕಾಳಜಿ ವಹಿಸಬೇಡ. ನಿನ್ನ ನಂಬಿ ಬಂದವಳ ಬಗ್ಗೆ ಕಾಳಜಿ ವಹಿಸಲು ಮರೆಯಬೇಡ. ಸಂಬಂಧ ಎನ್ನುವುದು ಹೃದಯದಿಂದ ಕೂಡಿರಬೇಕು ಹೊರತು ಅವಶ್ಯಕತೆಯಿಂದಲ್ಲ. ಉತ್ತಮ ಸಮಯಕ್ಕಾಗಿ ಕಾಯುವುದಕ್ಕಿಂತ ಸಮಯವನ್ನು ಉತ್ತಮವಾಗಿ ಉಪಯೋಗಿಸಿಕೊಳ್ಳೋಣ, ಏಕೆಂದರೆ ಸಮಯ ಯಾರಲ್ಲೂ ಭೇದ ಭಾವ ಮಾಡುವುದಿಲ್ಲ. ಇವತ್ತಿನ ಟಾಪಿಕ್ ಪ್ರಕಾರ ನೀವು ಕಷ್ಟದಲ್ಲಿದ್ದಾಗ ಈ 4 ಅಂಶಗಳನ್ನು ಮರೆಯಬಾರದು. ಮೊದಲನೆಯದು, ಈ ಕಷ್ಟ, ದುಃಖ, ನೋವು ಪಡುತ್ತಿರುವುದು ನೀನೊಬ್ಬನೇ ಅಲ್ಲ. ಕಷ್ಟಗಳಿಲ್ಲದೆ ಮನುಷ್ಯನೇ ಇಲ್ಲ. ಎರಡನೆಯದು, ಬದುಕಿನಲ್ಲಿ ಯಾವುದು ಶಾಶ್ವತವಿಲ್ಲ. ಈ ಬದುಕಿನಲ್ಲಿ ಈ ಭೂಮಿಯೇ ಶಾಶ್ವತವಿಲ್ಲ ಎಂದ ಮೇಲೆ ಮನುಷ್ಯನು ಯಾವ ಹಂತದಲ್ಲಿ ಶಾಶ್ವತವಾಗಿರುತ್ತಾನೆ? ಮೂರನೆಯದು, ನೋವು ಜೀವನದ ಒಂದು ಭಾಗವಷ್ಟೇ. ಪರಿಸ್ಥಿತಿಯು ಹಾಗೆ ನಮ್ಮ ಜೀವನವನ್ನು ಬದಲಾಯಿಸಬೇಕು. ಇನ್ನು ಕೊನೆಯದಾಗಿ, ಪ್ರತಿಯೊಂದು ಅಂತ್ಯವು ಹೊಸ ಆರಂಭಕ್ಕೆ ಮುನ್ನುಡಿ. ಮುಖದಲ್ಲಿ ಎಷ್ಟು ನಗು ಇರಬೇಕು ಅಂದರೆ ನಮ್ಮನ್ನು ಹುಡುಕಿ ಬರುವ ಕಷ್ಟಗಳು ಸಹ ತಪ್ಪು ವಿಳಾಸಕ್ಕೆ ಬಂದಿದ್ದೇವೆ ಎಂದು ಬಿಟ್ಟು ಹೋಗಬೇಕು. ದೈವ ಸಂಬಂಧಗಳು ಕೈಕೊಡಬಹುದು, ಆದರೆ ದೇವರು ಕೈ ಬಿಡುವುದಿಲ್ಲ. ಎಲ್ಲರಿಗಿಂತ ಕೆಳಗಿದ್ದೀನಿ ಎಂದು ದುಃಖಿಸಬೇಡ. ಅತ್ಯಂತ ಬೆಲೆ ಬಾಳುವ ಮುತ್ತು, ಚಿನ್ನ, ಹವಳ ಎಲ್ಲವೂ ಭೂಮಿಯ ಆಳದಲ್ಲೇ ಸಿಗುತ್ತದೆ. ನೀನು ಬೇರೆಯವರ ಕಣ್ಣಿನಲ್ಲಿ ತರಿಸಿದ ಕಣ್ಣೀರು ಖಂಡಿತ ನಿನ್ನ ವಿಳಾಸ ಹುಡುಕಿಕೊಂಡು ಬಂದೇ ಬರುತ್ತೆ. ಒಬ್ಬ ಯಶಸ್ವಿ ಪುರುಷನ ಹಿಂದೆ ಯಾವ ಹೆಣ್ಣು ಇರಲ್ಲ, ಆದರೆ ಬೆನ್ನು ತಟ್ಟುವ ಅಪ್ಪನೆಂಬ ಪುರುಷ ಖಂಡಿತ ಇರುತ್ತಾನೆ. ನಿನ್ನಲ್ಲಿ ಒಳ್ಳೆಯ ಮನಸ್ಸಿದ್ದರೆ ಬೇರೆಯವರ ಶಾಪವು ಆಶೀರ್ವಾದವಾಗುತ್ತದೆ. ಸುಳ್ಳಾಗಿ ನಟನೆ ಮಾಡಲು ಗೊತ್ತಿಲ್ಲದವರು ಮೊದಲು ವ್ಯಕ್ತಪಡಿಸುವುದೇ ಕಣ್ಣೀರು. ನಡೆಯುವ ಹಾದಿಯಲ್ಲಿ ಚುಚ್ಚುವ ಮುಳ್ಳಿದ್ದರೆ ಪಾದರಕ್ಷೆಯನ್ನ ಮೆಟ್ಟಿ ನಡೆ. ಬದುಕೆಂಬ ದಾರಿಯಲ್ಲಿ ಚುಚ್ಚು ಮಾತನಾಡುವ ಜನರಿದ್ದರೆ ನಿನ್ನ ಪಾದರಕ್ಷೆ ಬಿಡುವ ಸ್ಥಳದಲ್ಲೇ ಬಿಟ್ಟು ನಡೆ. ನಿನ್ನ ನೋವುಗಳನ್ನು ಭಗವಂತನ ಮುಂದೆ ಮಾತ್ರ ಹೇಳಿಕೊಂಡು ಅಳು, ಏಕೆಂದರೆ ಭಗವಂತ ಯಾರ ಮುಂದೆಯೂ ಹೇಳಿ ನಗುವುದಿಲ್ಲ. ಮೈ ಡಿಯರ್ ಫ್ರೆಂಡ್ಸ್, ಕೊನೆಯದಾಗಿ ಒಂದು ಮಾತು ಹೇಳ್ತೀನಿ. ಈ ಜಗತ್ತಿನಲ್ಲಿ ಎಲ್ಲರ ಮನಸ್ಸಿನಲ್ಲಿಯೂ ಒಳ್ಳೆಯ ಯೋಚನೆಗಳು ಮತ್ತು ಕೆಟ್ಟ ಯೋಚನೆಗಳು ಇರುತ್ತವೆ. ಅದನ್ನು ಸರಿಪಡಿಸುವುದು ನಮ್ಮ ಕೈಯಲ್ಲೇ ಇದೆ, ಆದರೆ ಅವುಗಳ ಬಗ್ಗೆ ನಾವು ಚಿಂತನೆ ಮಾಡುವುದು ತೀರಾ ಕಡಿಮೆ. ಇನ್ನಷ್ಟು ಹೆಚ್ಚಿನ ಮೋಟಿವೇಶ್ನಲ್ ವಿಡಿಯೋಗಳಿಗಾಗಿ ನಮ್ಮ ಯೂತ್ ಮೋಟಿವೇಶನ್ಸ್ ಕನ್ನಡ ಚಾನೆಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಾನು ನಿಮ್ಮ ಅಕ್ಷಯ್, ಸೈನಿಂಗ್ ಆಫ್.